ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ಬೇಸಿಗೆ ಶಿಬಿರಗಳು ವರದಾನವಾಗಿವೆ ಎಂದು ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಹೇಳಿದರು. ಅವರು ಇಂದು ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿವಿಧ ಶಾಲೆಗಳ ಪುಟಾಣಿ ಮಕ್ಕಳಿಗೆ ಆಯೋಜಿಸಿದ್ದ ಮಕ್ಕಳ ಬೇಸಿಗೆ ಶಿಬಿರವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳನ್ನು ಮೊಬೈಲ್ ಫೋನ್ ಸಂಸ್ಕೃತಿಯಿಂದ ಹೊರತಂದು ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರ ಹಾಗೂ ಮಾನವೀಯ ಮೌಲ್ಯಗಳನ್ನು ತುಂಬಿ ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವ ಮಕ್ಕಳ ಬೇಸಿಗೆ ಶಿಬಿರವು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಆಸಕ್ತಿ ಬೆಳೆಸಿ ಮಕ್ಕಳು ಉತ್ತಮವಾದ ಸಾಧನೆ ಮಾಡಲು ಬೇಸಿಗೆ ಶಿಬಿರವು ಸಹಕಾರಿಯಾಗಿದೆ. ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ಹಾಡುತ್ತಾ ಕುಣಿಯುತ್ತಾ ಶಿಬಿರದಲ್ಲಿ ಭಾಗವಹಿಸಿರುವ ಇತರೆ ಮಕ್ಕಳೊಂದಿಗೆ ಅನ್ಯೋನ್ಯತೆಯಿಂದ ಇರುವ ಜೊತೆಗೆ ಸ್ನೇಹ ಸಹಬಾಳ್ವೆಯ ವೃದ್ಧಿಗೆ ನೆರವಾಗಲಿದೆ ಎಂದು ರಾಮಕೃಷ್ಣೇಗೌಡ ಹೇಳಿದರು. ವಿಶ್ರಾಂತ ಉಪನ್ಯಾಸಕ ಎಂಕೆ ಹರಿಚರಣ್ ತಿಲಕ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಮಕ್ಕಳನ್ನು ಮೊಬೈಲ್ ಫೋನ್ ಮೋಹದಿಂದ ಬಿಡಿಸಿ ನಾವು ವಾಸ ಮಾಡುವ ಸಮಾಜ ಸೇರಿದಂತೆ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಲು ಮಕ್ಕಳ ಬೇಸಿಗೆ ಶಿಬಿರಗಳು ನೆರವಾಗಲಿವೆ ಎಂದು ಹರಿಚರಣ್ ಹೇಳಿದರು. ಹಿರಿಯ ಪತ್ರಕರ್ತ ಡಾಕ್ಟರ್ ಕೆಆರ್ ನೀಲಕಂಠ, ಸಂಗೀತ ಶಿಕ್ಷಕ ವೆಂಕಟೇಶ್, ಪ್ರಾಂಶುಪಾಲ ಪ್ರಸಾದೇಗೌಡ, ರಾಮಚಂದ್ರ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವರದಿ ಎಂಕೆ ಹರಿಚರಣ್ ತಿಲಕ್, ಎನ್ಕೆಎಸ್ ಟಿವಿ4, ಕೃಷ್ಣರಾಜಪೇಟೆ. ಪೂಜ್ಯರಾದಂತಹ ವೈರವಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನ, ಅವರ ನಂತರ ಈ ಕ್ಷೇತ್ರವನ್ನು ಮುನ್ನಡೆಸ್ತಾ ಇರತಕ್ಕಂತಹ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡ್ತಾ ಅವರ ಆಶೀರ್ವಾದಗಳನ್ನು ಕೂಡ ನಾನು ಹೇಳಿಕೊಳ್ತಾ, ಈ ಶಿಬಿರ ನನ್ನ ಪ್ರಕಾರ ಪಠ್ಯದ ಒಳಗಡೆ ಮುಳುಗಿ ಹೋಗಿರತಕ್ಕಂಥ ಮಕ್ಕಳಿಗೆ ಒಂದು ಹೊಸ ಆಲೋಚನೆಗಳನ್ನು ಕೊಡತಕ್ಕಂಥ ಕಾರ್ಯಕ್ರಮ. ಬೇಸಿಗೆ ಶಿಬಿರಗಳ ಪರಿಕಲ್ಪನೆ ನನ್ನ ಪ್ರಕಾರ ಕಳೆದ ಒಂದು ದಶಕದಿಂದ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಕಾರಣ ಏನು ಅಂದ್ರೆ, ನಿರಂತರ ಓದಿನ ಒತ್ತಡಕ್ಕೆ ಮಕ್ಕಳು ಇವತ್ತು ಸಿಲುಕಿಬಿಟ್ಟಿದ್ದಾರೆ. ಹಿಂದೆ ಎಲ್ಲ ಬೇಸಿಗೆ ರಜೆ ಬಂತು ಅಂದ್ರೆ ಅಜ್ಜಿ ಮನೆಗಳು ಮಕ್ಕಳಿಗೆ ಮುಕ್ತವಾಗಿದ್ದವು. ಆದ್ರೆ ಈಗ ಅಜ್ಜಿ ಮನೆಗಳು ಕೂಡ ಮುಕ್ತವಾಗಿಲ್ಲ. ಯಾಕೆಂದ್ರೆ ಅವು ಕೂಡ ಅವರೆಲ್ಲ ವೃತ್ತಿರಾಗಿರೋದು, ಅವರ ಮಕ್ಕಳು ಬೆಂಗಳೂರು ಇತ್ಯಾದಿ ಕಡೆ ಉದ್ಯೋಗದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಅವರು ಕೂಡ ಹೊರತಂತ್ರದಲ್ಲಿ ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ವೃದ್ಧರು ಮನೆಯಲ್ಲಿ ಇರಕ್ಕಾಗ್ದೇ ವೃದ್ಧಾಶ್ರಮಗಳಿಗೆ ಸೇರಿಸತಕ್ಕಂಥ ಒಂದು ಪರಿಕಲ್ಪನೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಬಹುಶಃ ಮಕ್ಕಳಿಗೆ ಒಂದು ಚೈತನ್ಯ ಶಕ್ತಿಯನ್ನ, ಹೊಸ ಉತ್ಸಾಹವನ್ನು ತುಂಬಬೇಕಾದ್ರೆ ಇಂಥ ಬೇಸಿಗೆ ಶಿಬಿರಗಳು ಹೆಚ್ಚು ಸಹಕಾರಿ ಆಗ್ತವೆ. ಬಹುಶಃ ಈ ಒಂದು ಪ್ರಯೋಗವನ್ನು ಈಗಾಗಲೇ ಇಲ್ಲಿನ ಶಿಕ್ಷಕ ಮಿತ್ರರು ಮಾಡ್ತಾರೆ. ಬಹುಶಃ ಅದು ಬರೀ ಆಟ ಅಲ್ಲ, ನನ್ನ ಪ್ರಕಾರ ತುಂಬಾ ಏಕಾಗ್ರತೆ ಬೇಕು. ಅಂದ್ರೆ ಕಲಿಯಲಿಕ್ಕೆ ಮೊಬೈಲ್ ಏನ್ ಮಾಡೋದು, ಮೊಬೈಲ್ ಅನ್ನು ನೋಡೋದು, ರಜೆಯನ್ನು ಹೀಗೆ ಕಳೀತಾ ಇದ್ರೆ ಮನೆಯಲ್ಲಿದ್ದರೆ ಹೌದಲ್ಲ. ನಿಮ್ಮನ್ನ ಏಕಾಗ್ರಗಳಾಗಿ ಮಾಡೋದು ಬೇಡ. ಮೊಬೈಲ್ನ ನೀವು ದಾಸರಾಗೋದು ಬೇಡ. ಮೊಬೈಲ್ಗೆ ಮಕ್ಕಳ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು. ಮಕ್ಕಳ ಮನಸ್ಸು, ಅವರ ಚೈತನ್ಯ ಭತ್ತವನ್ನು ತುಂಬತಕ್ಕಂಥ ಬರೀ ಚೀಲಗಳಾಗಬಾರದು. ನೀವು ಭತ್ತವನ್ನು ಬೆಳೆಯುವಂತ ಗದ್ದೆಗಳಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು, ಹಾಗೆ ನಿಮ್ಮ ಆಲೋಚನೆ ಕ್ರಿಯಾಶೀಲತೆ ನಿಂತ ನೀರಾಗಬಾರದು. ಅದು ಯಾವಾಗಲೂ ಕೂಡ ಹರಿಯುವ ಗಂಗೆ ಆಗಬೇಕು. ಆ ಉದ್ದೇಶವನ್ನು ಇಟ್ಟುಕೊಂಡು ಪೂಜ್ಯರಾದ ರಾಮಕೃಷ್ಣೇಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ವಿಶೇಷವಾಗಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿ ನಿಮ್ಮ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು. ನೀವು ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದು, ಗುರು ಹಿರಿಯರನ್ನ ಭಕ್ತಿ ಭಾವದಿಂದ ಕಾಣ್ತಕ್ಕಂಥದ್ದು, ಮೊಬೈಲಿಂದ ಹೊರಬಂದು ಮೊಬೈಲ್ ಪ್ರಪಂಚದಿಂದ ಹೊರಬಂದು ನೀವು ಲೋಕಜ್ಞಾನವನ್ನ ತಿಳ್ಕೊಳ್ತಕ್ಕಂಥದ್ದು. ಈಗ ನಮ್ಮ ಹರಿಚರಣ್ ತಿಲಕ್ ಅವರು ತಿಳಿಸಿದಾಗೆ ನಿಮ್ಮಲ್ಲಿ ಇರತಕ್ಕಂಥ ವ್ಯಕ್ತಿತ್ವವನ್ನ ವಿವಿಧ ರೂಪಗಳಲ್ಲಿ ವಿಸ್ತಾರ ಮಾಡಿ ನಿಮ್ಗೆ ಒಂದು ಸಮಗ್ರವಾದ ವ್ಯಕ್ತಿತ್ವ ಬರಬೇಕು. ಬಾಲ್ಯದಿಂದ ನಿಮ್ಗೆ ವಿಶೇಷವಾಗಿ ಶಿಸ್ತು ಬರಬೇಕು, ಸಂಯಮ ಬರಬೇಕು. ಯಾವುದಾದ್ರೂ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಬರಬೇಕು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು
ಇವತ್ತು ವಿಶೇಷವಾಗಿ ನಿಮಗೆ ಮಕ್ಕಳ ಬೇಸಿಗೆ ಶಿಬಿರವನ್ನ ಆಯೋಜಕರು ರೂಪಿಸಿದ್ದಾರೆ. ಹಾಗಾಗಿ ಈ ಬೇಸಿಗೆ ಶಿಬಿರದಲ್ಲಿ ನೀವು ಭಾಗವಹಿಸಿದರೆ ಈ ಶಿಬಿರದಲ್ಲಿ ನಿಮಗೆ ಹಲವಾರು ಉಪಯುಕ್ತವಾದಂತಹ ಮಾಹಿತಿಗಳು ಸಿಗ್ತಾವೆ. ನಿಮಗೆ ಕಲಿಯಲಿಕ್ಕೆ ಕೇವಲ ಒಂದು 4 ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಂಡು ಕಲಿಯೋದು ಬೇರೆ, ನೀವು ಹೊರಗಡೆ ಮನಸ್ಸು ಅವರ ಚೈತನ್ಯ ಭತ್ತವನ್ನು ತುಂಬತಕ್ಕಂಥ ಬರೀ ಚೀಲಗಳಾಗಬಾರದು, ನೀವು ಭತ್ತವನ್ನು ಬೆಳೆಯುವಂತ ಗದ್ದೆಗಳಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು, ಹಾಗೆ ನಿಮ್ಮ ಆಲೋಚನೆ ಕ್ರಿಯಾಶೀಲತೆ ನಿಂತ ನೀರಾಗಬಾರದು, ಅದು ಯಾವಾಗಲೂ ಕೂಡ ಹರಿಯುವ ಗಂಗೆ ಆಗಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಪೂಜ್ಯರಾದ ರಾಮಕೃಷ್ಣೇಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ವಿಶೇಷವಾಗಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿ ನಿಮ್ಮ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು. ನೀವು ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದು, ಗುರು ಹಿರಿಯರನ್ನ ಭಕ್ತಿ ಭಾವದಿಂದ ಕಾಣ್ತಕ್ಕಂಥದ್ದು, ಮೊಬೈಲ್ನಿಂದ ಹೊರಬಂದು ಮೊಬೈಲ್ ಪ್ರಪಂಚದಿಂದ ಹೊರಬಂದು ನೀವು ಲೋಕಜ್ಞಾನವನ್ನ ತಿಳ್ಕೊಳ್ತಕ್ಕಂಥದ್ದು. ಈಗ ನಮ್ಮ ಹರಿಚರಣ ತಿಲಕ್ ಸರ್ ತಿಳಿಸ್ದಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವವನ್ನ ವಿವಿಧ ರೂಪಗಳಲ್ಲಿ ವಿಸ್ತಾರ ಮಾಡಿ ನಿಮ್ಗೆ ಒಂದು ಸಮಗ್ರವಾದ ವ್ಯಕ್ತಿತ್ವ ಬರಬೇಕು. ಬಾಲ್ಯದಿಂದ ನಿಮ್ಗೆ ವಿಶೇಷವಾಗಿ ಶಿಸ್ತು ಬರಬೇಕು, ಸಂಯಮ ಬರಬೇಕು, ಯಾವುದಾದ್ರೂ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಬರಬೇಕು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ಇವತ್ತು ವಿಶೇಷವಾಗಿ ನಿಮಗೆ ಮಕ್ಕಳ ಬೇಸಿಗೆ ಶಿಬಿರವನ್ನ ಆಯೋಜಕರು ರೂಪಿಸಿದ್ದಾರೆ. ಹಾಗಾಗಿ ಈ ಬೇಸಿಗೆ ಶಿಬಿರದಲ್ಲಿ ನೀವು ಭಾಗವಹಿಸಿದರೆ ಈ ಶಿಬಿರದಲ್ಲಿ ನಿಮ್ಗೆ ಹಲವಾರು ಉಪಯುಕ್ತವಾದಂತಹ ಮಾಹಿತಿಗಳು ಸಿಗ್ತಾವೆ. ನಿಮ್ಗೆ ಕಲಿಯಲಿಕ್ಕೆ ಕೇವಲ ಒಂದು 4 ಗೋಡೆಗಳ ಮಧ್ಯದಲ್ಲಿ ಕುಳಿತುಕೊಂಡು ಕಲಿಯೋದು ಬೇರೆ, ನೀವು ಹೊರಗಡೆ